ಗೈಸ್, ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿರೋ ಶಾರ್ಟ್ ವಿಡಿಯೋಗೆ 2 ಲಕ್ಷ ವ್ಯೂಸ್ ಬಂದಿದೆ. ಸೊ 2 ಲಕ್ಷ ವ್ಯೂಸ್ ಬಂದಿದೆಯಲ್ಲ, ಇದಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ನಾವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ನಲ್ಲಿ, ಅರ್ನಿಂಗ್ಸ್ ಆಗುತ್ತಾ ಇಲ್ವ ಅಂತೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರ ಅಂದರೆ ನಿಮ್ಗೆ ಗೊತ್ತಿರಬೇಕು, ಸರಿನಾ? ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಹೆಚ್ಚಿಗೆ ದುಡ್ಡು ಬರುತ್ತಾ, ಅಥವಾ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಹೆಚ್ಚಿಗೆ ದುಡ್ಡು ಬರುತ್ತಾ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಅದ್ರ ಮುಖಾಂತರ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇವು ಇದನ್ನೆಲ್ಲ ಬಿಟ್ಟು ಹಾಕಿ ಬನ್ನಿ. ಇವಾಗ ನನಗೆ 2 ಲಕ್ಷ ವ್ಯೂಸ್ ಬಂದಿದೆ ಅಂತ ಹೇಳಿದ್ನೆಲ್ಲ ಶಾರ್ಟ್ ವಿಡಿಯೋಗೆ, ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನಿಮ್ಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂತ, ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋ ಓಪನ್ ಮಾಡಿಕೊಂಡು ಆ ಶಾರ್ಟ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ 2,40,000 ವ್ಯೂಸ್ ಬಂದಿದೆ. ಇದರಿಂದ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರಪ್ಪ ಅಂದರೆ 196 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಈಗ ನೋಡೋಣ ಬನ್ನಿ, 2,40,000 ವ್ಯೂಸಿಗೆ ಶಾರ್ಟ್ ವಿಡಿಯೋಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತೇಳಿ. ಸೊ ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಬರೀ 119 ರೂಪಾಯಿ ಮಾತ್ರನೇ ಅರ್ನಿಂಗ್ಸ್ ಆಗಿದೆ. ನೀವು ಅಂದ್ಕೊಂಡಿರ್ತಾರೆ ತುಂಬಾ ಹೆಚ್ಚಿಗೆ ದುಡ್ಡು ಬರುತ್ತೆ ಅಂತ. ಖಂಡಿತ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಹೆಚ್ಚಿಗೆ ದುಡ್ಡು ಬರೋಂಗಿಲ್ಲ. ಸೊ ಯಾರಿಗೆ ದುಡ್ಡು ಹೆಚ್ಚಿಗೆ ಬರುತ್ತಪ್ಪ ಅಂದರೆ ಮಿಲಿಯನ್ ಗಂಟಲೆ ಯೂಸ್ ಬರ್ತಾ ಇರುತ್ತೆ ನೋಡಿ, 1 ಮಿಲಿಯನ್ 10 ಮಿಲಿಯನ್ ಈ ಥರ ಯೂಸ್ ಬರ್ತಾ ಇರುತ್ತೆ ನೋಡಿ. ಸೊ ಅವ್ರಿಗೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ. ತುಂಬಾ ಅಂದರೆ ಹೆಚ್ಚಿಗೆ ಅರ್ನಿಂಗ್ಸ್ ಆಗಂಗಿಲ್ಲ. ಸೊ $1 $2 ಈ ರೀತಿ ಅರ್ನಿಂಗ್ಸ್ ಆಗುತ್ತೆ. $1 ಎಷ್ಟಿದೆಪ್ಪ ಅಂದರೆ ಒಂದು 90 ರೂಪೀಸ್ ಇದೆ ಇಂಡಿಯನ್ ರುಪಿನಲ್ಲಿ. ಸೊ ಈ ರೀತಿ ಹೆಚ್ಚಿಗೆ ದುಡ್ಡು ಅರ್ನಿಂಗ್ಸ್ ಆಗಂಗಿಲ್ಲ. ಈಗ ವಿಡಿಯೋಗೆ 2 ಲಕ್ಷ ವ್ಯೂಸ್ ಬಂದಿದೆಯಲ್ಲ, ಇದೇ ವ್ಯೂಸ್ ಏನಾದರೂ ಲಾಂಗ್ ವಿಡಿಯೋಗೆ ಬಂದಿತ್ತಪ್ಪ ಅಂದರೆ ತುಂಬಾ ಅರ್ನಿಂಗ್ಸ್ ಆಗ್ತಾಯಿತ್ತು. 10-20 ಸಾವಿರ ಅರ್ನಿಂಗ್ಸ್ ಆಗ್ತಾಯಿತ್ತು. ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ನನ್ನ ಚಾನಲ್ ಇದೆ, ಚೆಕ್ಔಟ್ನ ಮಾಡ್ಕೋಬೋದು. ಶಾರ್ಟ್ ವಿಡಿಯೋಗೆ ಹೆಚ್ಚಿಗೆ ಯೂಸ್ ಬಂದರೂ ತುಂಬಾ ಅರ್ನಿಂಗ್ಸ್ ಆಗಂಗಿಲ್ಲ. ಈ ರೀತಿ 100 ರೂಪಾಯಿ 200 ರೂಪಾಯಿ ಈ ರೀತಿ ಅರ್ನಿಂಗ್ಸ್ ಆಗುತ್ತೆ. ಮತ್ತು ಯಾಕಪ್ಪ ಈ ರೀತಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅನ್ನೋದ್ರೆ, ಸೊ ಅವ್ರನ್ನ ಅರ್ನಿಂಗ್ಸ್ನ ಮಾಡ್ಕೊತಾರೆ. ಯಾವ ರೀತಿ ಅಂದರೆ ವ್ಯೂಸ್ ಮುಖಾಂತರ ಅಲ್ಲ, ಸೊ ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ ಮುಖಾಂತರ ಅವ್ರು ಅರ್ನಿಂಗ್ಸ್ನ ಮಾಡ್ಕೊತಾರೆ. ಏನಾದರೂ ಗ್ಯಾಜೆಟ್ಸ್ ಆಗಿರ್ಬೋದು, ಮತ್ತು ಏನಾದರೂ ಕ್ರೀಮ್ ಆಗಿರ್ಬೋದು, ಏನಾದರೂ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಿ ಅವ್ರು ಅರ್ನಿಂಗ್ನ ಮಾಡ್ಕೊತಾರೆ. ಮತ್ತು ಇನ್ನು ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮುಖಾಂತರ ಅರ್ನಿಂಗ್ಸ್ನ ಮಾಡ್ಕೊತಾರೆ. ಯಾವ ರೀತಿ ಅಂದರೆ ಈಗ ಇಲ್ಲಿ ಪಕ್ಕ ಸ್ಕ್ರೀನ್ ಹಾಕ್ತೀನಿ ನೋಡಿ, ಶಾರ್ಟ್ ವಿಡಿಯೋ ನೋಡುವಾಗ ಅವ್ರು ಏನಾದರೂ ರಿವ್ಯೂನ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಫೋನ್ ರಿವ್ಯೂ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಏನಾದರೂ ಗ್ಯಾಜೆಟ್ಸ್ನ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಮೇಲ್ಗಡೆ ಅಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತಾರೆ. ಅದ್ರ ಮುಖಾಂತರ ಅವ್ರಿಗೆ ಅರ್ನಿಂಗ್ಸ್ ಆಗುತ್ತೆ. ಅವ್ರಿಗೆ 10% ಕಮಿಷನ್ ಸಿಗುತ್ತೆ. ಅದ್ರ ಮುಖಾಂತರ ಅರ್ನಿಂಗ್ಸ್ನ ಮಾಡ್ಕೊತಾರೆ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸೊ ತುಂಬಾ ಬೇಗ ಯೂಸ್ ಬರುತ್ತೆ. ಸೊ ತುಂಬಾ ಯೂಸ್ ಬರುತ್ತೆ ನೋಡಿ. ಆ ರೀತಿಯಿಂದ ತುಂಬಾ ಜನ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಬೇಗನೆ ಆಗ್ತಾರೆ. ಆ ರೀತಿಯಿಂದ ತುಂಬಾ ಜನ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಶಾರ್ಟ್ ವಿಡಿಯೋಗೆ 2 ಲಕ್ಷ ವ್ಯೂಸ್ ಬಂದರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಲೈವ್ ಪ್ರೂಫಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ ಖಂಡಿತ ಅಪ್ಲೋಡ್ ಮಾಡಿ. ಅದರಿಂದ ವ್ಯೂಸ್ ಆಗಿರ್ಬೋದು ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ತುಂಬ ಬೇಗ ನಿಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಶಾರ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.